ವಾರ್ತೆಯ ಮುಖ್ಯಾಂಶಗಳು. ಶಿರ್ಸಿನಗರ ಠಾಣಾ ಪೊಲೀಸರ ಕಾರ್ಯಾಚರಣೆ. ಗಾಂಜಾ ಮಾದಕ ವಸ್ತು ಸೇವನೆ, ಓರ್ವನ ಬಂಧನ. ಶಿರ್ಸಿಯಲ್ಲಿ ಕೊರೆಗಾಂವ್ ವಿಜಯ ದಿವಸ ಆಚರಣೆ. ಶಿರ್ಸಿ ಜಾತ್ರೆಯಲ್ಲಿ ಬಡ ಹಕ್ಕಿಪಿಕ್ಕಿ ಜನಾಂಗದವರಿಗೆ ವ್ಯಾಪಾರ ಸ್ಥಳ ಕಾಯ್ದಿರಿಸಲು ಮನವಿ. ನಾವು ಭಕ್ಷಕರಲ್ಲ, ಗೋರಕ್ಷಕರು. ಭಕ್ಷಣೆ ಮಾಡಿದವರಾರೆಂದು ಇಡೀ ನಗರದ ಜನತೆಗೆ ತಿಳಿದಿದೆ. ರವಿ ಗೌಳಿ. ಎಂಎಸ್ ಚಿನ್ನರಂಗಳದ ವೇದಿಕೆಯಲ್ಲಿ ಮೇಳೈಸಿದ ವಾರ್ಷಿಕೋತ್ಸವ ಸಮಾರಂಭ. ಶಿರ್ಸಿ ತಾಲೂಕಿನಲ್ಲಿ ಸಾವಿರಾರು ಗೋರಕ್ಷಣೆ ಮಾಡಿರುವ ನಮಗೆ ನಿನ್ನೆ ಶಿರ್ಸಿ ಕೆಎಚ್ಪಿ ಕಾಲೋನಿಯಲ್ಲಿ ಇರುವರು ವ್ಯಕ್ತಿಗಳಿಂದ ಅಪಮಾನವಾದ ಹಿನ್ನೆಲೆಯಲ್ಲಿ ನಾವು ಗೋರಕ್ಷಣೆಯನ್ನು ಇಂದಿನಿಂದಲೇ ಕೈ ಬಿಡುತ್ತಿದ್ದೇವೆ. ಇನ್ನು ಮುಂದೆ ಗೋಮಾತೆಗೆ ರಕ್ಷಣೆ ಬೇಕಾದಲ್ಲಿ ಕುಮಾರ ಮತ್ತು ಸುಧೀರ ಎಂಬುವರನ್ನು ಸಂಪರ್ಕಿಸಬೇಕೆಂದು ಗೋರಕ್ಷಕ ಪಡೆಯ ರವಿ ಗೌಳಿ ಮತ್ತು ಸುಭಾಷ್ ನಾಯ್ಕ್ ಈಗಷ್ಟೇ ನಗರಸಭೆ ಎದುರು ಜಂಟಿಯಾಗಿ ಹೇಳಿಕೆ ನೀಡಿದ್ದಾರೆ. ನಮಗೆ ಈ ಬಿಗಾಡಿ ದನಗಳನ್ನು ಹಿಡಿದು ಕೊಂಡವಾಡಿಗೆ ಹಾಕಿ ಅದನ್ನು 15 ದಿನ ಕಾರ್ಯಾಚರಣೆ ಮಾಡಿ 15 ದಿವಸ ಅದನ್ನು ಕೊಂಡವಾಡಿಯಲ್ಲಿ ಹಾಕಿ ಅದನ್ನು ನೆಕ್ಸ್ಟ್ 15 ದಿವಸ ಆದಮೇಲೆ ಯಾರು ಮಾಲೀಕರು ಬರಲಿಲ್ಲ ಅಂದ್ಕೂಳೆ ಗೋಶಾಲೆಗೆ ಕಳಿಸೋ ಒಂದು ಸೂಚನೆ ಮೇರೆಗೆ ನಾವು ನಿನ್ನೆ ವಿವೇಕಾನಂದ ನಗರಕ್ಕೆ ದನಗಳನ್ನು ಹೋಗಿದ್ವಿ. ಅಲ್ಲಿ ಒಂದು ಘಟನೆ ನಡೀತು. ಏನಂದರೆ ಇದೇ ನಗರಸಭೆಯದು ಒಂದು ಮಾಜಿ ಮೆಂಬರ್ ಕುಮಾರ್ ಬೋರ್ಕರ್ ಅವರು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ. ಈಗಾಗಲೇ ನಾವು ಶಿರ್ಸಿ ನಗರದಲ್ಲಿ 11 ವರ್ಷ ಆಯಿತು ಗೋರಕ್ಷಣೆ ಮಾಡ್ತಾಯಿದ್ವಿ. ಈ ಜನರದ ಒಂದು ಆಶೀರ್ವಾದದಿಂದ, ಒಂದು ಗೋಮಾತೆಯ ಒಂದು ಆಶೀರ್ವಾದದಿಂದ ನಾವು 11ನೇ ವರ್ಷಕ್ಕೆ ಇದು ಕಾಲಿಟ್ಟಿದ್ದೇವೆ. ಈಗಾಗಲೇ ನಗರದಲ್ಲಿ ಎಲ್ಲೇ ಗೋಗಳು ಬೀಳಲಿ, ಏನೇ ಒಂದು ಪರಿಸ್ಥಿತಿಯಲ್ಲಿದ್ದರೂ ಅಲ್ಲಿ ಫಸ್ಟ್ ಆಫ್ ಆಲ್ ಕಾಲ್ ಬರೋದೇ ನಮ್ಮ ಟೀಮಿಗೆ, ಅಂದರೆ ಗೋರಕ್ಷಕರಿಗೆ. ಈಗಾಗಲೇ ಅವರ ಆರೋಪ ಏನಂದರೆ, ನೀವು ಗೋರಕ್ಷಕರಲ್ಲ, ಗೋ ಭಕ್ಷಕರು. ನನಗೆ ಈ ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಮುಖ್ಯವಾಗಿ ಸಮಿತಿ ಸದಸ್ಯರು ಹಾಗೂ ಭಗತ್ ಸಿಂಗ್ ಬ್ರಿಗೇಡ್ ಅಧ್ಯಕ್ಷರು ಸುಭಾಷ್ ನಾಯ್ಕ್ ಮಾತನಾಡಿ 3 ಅವಶ್ಯಕ ಸೂಚನೆಯನ್ನು ನೀಡಿದರು. ಈ ವರ್ಷದ ಜಾತ್ರೆಯಲ್ಲಿ ಬಡ ಹಕ್ಕಿಪಿಕ್ಕಿ ಜನಾಂಗದವರಿಗೆ ವ್ಯಾಪಾರ ಮಾಡಲು ಸರಿಯಾದ ಜಾಗವನ್ನು ನಗರಸಭೆಯವರು ನಿಗದಿಪಡಿಸಬೇಕು. ಆ ಜಾಗ ಬಿಟ್ಟು ಬಾಕಿ ಜಾಗವನ್ನು ಮಾತ್ರ ಹರಾಜು ಮಾಡಬೇಕು. ಅಟ್ರಾಸಿಟಿ ಕಾಯ್ದೆ ದುರುಪಯೋಗ ಪಡಿಸಿಕೊಂಡರೆ ಆಗುವಂತಹ ಕಾನೂನು ಕ್ರಮದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಜಿಲ್ಲಾವಾರು ಮಾಡಬೇಕು. ಅಸ್ಪೃಶ್ಯತೆಯನ್ನು ಸಾರ್ವಜನಿಕವಾಗಿ ಆಚರಿಸುತ್ತಿರುವವರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಎಂದು ಸಮಿತಿಗೆ ಸೂಚನೆ ನೀಡಿದರು. ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿಯವರು ತಿಳಿಸಿದರು ಎಂದು ಸುಭಾಷ್ ನಾಯ್ಕ್ ಹೇಳಿಕೆ ನೀಡಿದ್ದಾರೆ. ನಗರದ ಎಂಇಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿಂದು ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ರಂಗೇರಿದ ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ರಜತ ಮಹೋತ್ಸವ ಸಭಾಭವನದಲ್ಲಿ ಮಕ್ಕಳ ಮನಮೋಹಕ ನೃತ್ಯ ಪ್ರದರ್ಶನ ನೋಡುಗರ ಮನ ತಣಿಸುವಲ್ಲಿ ಯಶಸ್ವಿಯಾಯಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾರಿಕಂಬ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಬಾಲಚಂದ್ರ ಭಟ್ ಆಗಮಿಸಿದರು. ಮಾಡರ್ನ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿ ಜಿಎಂ ಹೆಗಡೆ ಮುಳಕಂಡ ಇವರು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಉಪಸ್ಥಿತರಿದ್ದರು. ಹಾಗೂ ಶಾಲಾ ಉಪಸಮಿತಿಯ ಅಧ್ಯಕ್ಷರಾದ ದೀಪಕ್ ಆರ್ ದೊಡ್ಡೂರ್, ಸದಸ್ಯರಾದ ಶಿವಾನಂದ್ ಶಿವನಂಚಿ, ಸತೀಶ್ ಹೆಗ್ಡೆ, ದೀಪಕ್ ಭಟ್, ದಿವಾಕರ್ ಎಂ ಭಟ್ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಕ್ಕಳು ಉತ್ತಮವಾಗಿ ಕಾರ್ಯಕ್ರಮವನ್ನು ಕೊಡ್ತಾರೆ. ಸಮರ್ಥವಾಗಿ ರಾಜ್ಯ ಮಟ್ಟದ ಮೇಲ್ಮಟ್ಟಕ್ಕೂ ಹೋಗುವಂತ ಯೋಗ ಪಟುಗಳು ನಮ್ಮಲ್ಲಿದ್ದಾರೆ, ಮತ್ತು ಯಕ್ಷಗಾನ ಪಟುಗಳಿದ್ದಾರೆ, ಮತ್ತು ನೃತ್ಯ ಪಟುಗಳಿದ್ದಾರೆ. ಈ ಎಲ್ಲ ಪಟುಗಳನ್ನ ಪರಿಶ್ರಮಿಸುವಂತ ಕೆಲಸ ನಮ್ಮಿಂದ ಆಗಬೇಕು. ಅದು ನಾನು ಹೇಳಿದ್ದೆ ಇನ್ನೊಮ್ಮೆ ಹೆಡ್ ಬಂದಾಗ, ನಿಮ್ಮ ಎಲ್ಲ ಶಿಕ್ಷಕರು ಮೊಬೈಲನ್ನು ಆನ್ ಮಾಡಲಿ, ಅದನ್ನು ಕಲೆಕ್ಟ್ ಮಾಡಲಿ, ಎಲ್ಲ ಯೂಟ್ಯೂಬರ್ಗಳಿಗೆ ಮತ್ತು ಮಾಧ್ಯಮಗಳಿಗೆ. ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರ್ಸಿ ನಗರ ಪೊಲೀಸರು ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ಘಟನೆ ಜರುಗಿದೆ. ಶ್ರವಣಕುಮಾರ, ತಂದೆ ಹವಳಪ್ಪ ವಾಕಡೆ, ರಾಜೀವ್ ನಗರ ಶಿರ್ಸಿ, ಹಾಲಿ ಗ್ಯಾಸ್ ಗೋಡನ್ ನ ಎದುರು ಅಂಬಾಗಿರಿ ಶಿರ್ಸಿ ಬಂಧಿತ ಆರೋಪಿಯಾಗಿದ್ದಾನೆ. ಶಿರ್ಸಿ ನಗರದ ಆನೆಹೊಂಡದ ಹತ್ತಿರ ಸಿಕ್ಕವನಿಗೆ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದರಿಂದ ಶಿರ್ಸಿ ನಗರ ಠಾಣೆಯಲ್ಲಿ
ಪ್ರಕರಣ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ದೀಪನ್ ಎಂಎನ್ ಐಪಿಎಸ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಿ ಕೃಷ್ಣಮೂರ್ತಿ, ಜಗದೀಶ್ ಎಂ ಹಾಗೂ ಶಿರ್ಸಿ ಉಪವಿಭಾಗದ ಡಿವೈಎಸ್ಪಿ ಗೀತಾ ಪಾಟೀಲ್, ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಶಿರ್ಸಿ ನಗರ ಪೊಲೀಸ್ ಠಾಣಾ ಪಿಎಸ್ಐ ನಾಗಪ್ಪ ಬಿ, ನಾರಾಯಣ್ ರಾಠೋಡ್ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಹನುಮಂತ ಕಬಾಡಿ, ರಾಮಯ್ಯ ಪೂಜಾರಿ, ಹನುಮಂತ ಮಾಕಾಪುರ್, ಚನ್ನಬಸಪ್ಪ ಕ್ಯಾರಕಟ್ಟಿ ಹಾಗೂ ಸುನೀಲ್ ಅವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. ಕೆಚ್ಚೆದೆಯ ಮಹಾನ್ ಸೈನಿಕರು ತಮ್ಮ ವಿರುದ್ಧ ದೌರ್ಜನ್ಯ ನಡೆಸಿದ ಪೇಶ್ವೆಗಳ ವಿರುದ್ಧ ಹೋರಾಡಿ ವಿಜಯ ಸಾಧಿಸಿದ ದಿನದ ಪ್ರಯುಕ್ತ ಶಿರಸಿಯ ಅಂಬೇಡ್ಕರ್ ವೃತ್ತದಲ್ಲಿ ನಿನ್ನೆ ಜನವರಿ 1ರಂದು ಸಾಯಂಕಾಲ ರಾತ್ರಿ ಮೇಣಬತ್ತಿಯ ದೀಪವನ್ನು ಬೆಳಗಿಸುವುದರ ಮೂಲಕ ವಿಜಯದ ದಿವಸ ಆಚರಣೆ ಮಾಡಲಾಯಿತು. ಶಿರಸಿ ಸಂತ ರವಿದಾಸ ಸಮಾಜ ಅಭಿವೃದ್ಧಿ ಸಮಿತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. बोलो बीमारो कोरेगांव के जय।